ಅದು ಚೋಳರ ಕಾಲದ ದೇವಸ್ಥಾನ. ಐತಿಹಾಸಿಕ ಹಿನ್ನೆಲೆಯುಳ್ಳ ದೇಗುಲದ ಪಂಚಲೋಹದ ಪುರಾತನ ಉತ್ಸವ ಮೂರ್ತಿ 1 ವರ್ಷದ ಹಿಂದೆಯೇ ಕಾಣೆಯಾಗಿದೆ. ಮೂರ್ತಿ ನಾಪತ್ತೆಯಾಗಿರುವ ವಿಚಾರ ನಿಗೂಢವಾಗಿರುವಂತೆಯೇ ಬೇರೊಂದು ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಇದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿರಸಂಗಿಯಲ್ಲಿರೋ ಕಾಳಿಕಾದೇವಿ ದೇವಸ್ಥಾನ. 12ನೇ ಶತಮಾನದ್ದು ಎನ್ನಲಾದ ಈ ಶಕ್ತಿ ದೇವತೆ ಕಾಳಿಕಾ ಮಾತೆ ವಿಶ್ವಕರ್ಮರಿಗೆಲ್ಲ ಕುಲದೇವತೆ. ಈ ಕಾಳಿಕಾದೇವಿಯ ಉತ್ಸವ ಮೂರ್ತಿ 2015-2016 ಅವಧಿಯಲ್ಲಿ ಕಳ್ಳತನವಾಗಿದೆ. ಈ ವಿಷಯ ಸೀರಿಯಸ್ ಆಗಿ ತೆಗೆದುಕೊಳ್ಳದ ಟ್ರಸ್ಟ್ಗಳು ಹಾಗೂ ಅರ್ಚಕರು ಬೇರೊಂದು ಮೂರ್ತಿಯನ್ನ ಪ್ರತಿಷ್ಠಾಪನೆಗೆ ಮುಂದಾಗಿದ್ರು. ಆದರೆ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದ್ದರಿಂದ ಇದು ಸಾಧ್ಯವಾಗಲಿಲ್ಲ. ಇದೀಗ ಈ ಸಂಬಂಧ ವಿರೂಪಾಕ್ಷ ಎಂಬುವರು ಮುಜರಾಯಿ ಇಲಾಖೆಗೆ ದೂರು ನೀಡಿದ್ದರಿಂದ ಪ್ರಕರಣ ಜೀವ ಪಡೆದುಕೊಂಡಿದೆ. ಗಂಗಣ್ಣನವರೇ ಈಗ ಉತ್ಸವ ಮೂರ್ತಿಯನ್ನು ಕಳೆದು ಬೇರೊಂದು ಮೂರ್ತಿ ತಂದಿಡ್ಬೇಕಂತೇಳಿ ಅವರೆಲ್ಲರ ಮುಂದೆ ಹೇಳ್ಕೊಂಡಿದ್ದಾರೆ. ಅದನ್ನು ನಮ್ಗೆ ಆಗಬಾರ್ದು. ಹೊಸ ಹಳೆ ಮೂರ್ತಿಗಳು ಎಲ್ಲಿ ಹೋತು, ಅದನ್ನು ಯಾರು ಕಳೆದ್ರು, ಎಲ್ಲಿ ಹೋತು, ಅದೇನು ನಾ ದುರಸ್ತಿ ಮಾಡಿಯೋ, ಎಲ್ಲಿ ಕೊಟ್ಟದನ್ನು ಬೇಕಂತ ಅವ್ರು ಕಳೆದಂತೇಳಿ ಮತ್ತು ಮುಜರಾಯಿ ಇಲಾಖೆ ಕಮಿಷನ್ ಅವ್ರ ಮುಂದೆ ಕಳೆದತ್ರಿ ಅದು ಮತ್ತೊಂದು ಹೊಸ ಮೂರ್ತಿ ಮಾಡಿಕೊಡ್ತೇನೆ ಅಂತೇಳಿ ಅವರು ಒಪ್ಪಿಕೊಂಡಿದ್ದಾನೆ ಕಳ್ಕೋದ್ರ ಬಗ್ಗೆ. ಕಾಳಿಕಾದೇವಿ ದೇವಸ್ಥಾನದ ಪೂಜೆಯನ್ನ ಒಂದು ಕುಟುಂಬ ತಲಾ 1 ವರ್ಷದಂತೆ 3 ಕುಟುಂಬ ನೆರವೇರಿಸುತ್ತದೆ. ಪ್ರತಿ ವರ್ಷ ಯುಗಾದಿ ಉತ್ಸವದ ನಂತರ ಪೂಜಾ ಅಧಿಕಾರ ಹಸ್ತಾಂತರವಾಗುತ್ತದೆ. ಇದರಂತೆ 2015-2016ರಲ್ಲಿ ಅರ್ಚಕರಾಗಿದ್ದ ನಾಗೇಂದ್ರ ಆಚಾರ್ಯ ಗಂಗಣ್ಣನವರು ತಮ್ಮ ಅವಧಿ ಮುಗಿದ ನಂತರ ತೇಜಪ್ಪ ಆಚಾರ್ಯ ಮೋಕೆ ಕುಟುಂಬ ಅಧಿಕಾರಕ್ಕೆ ವಹಿಸಿಕೊಟ್ಟಿದ್ದಾರೆ. ಈ ವೇಳೆ ಉತ್ಸವ ಮೂರ್ತಿಯನ್ನ ನೀಡುವಂತೆ ಕೇಳಿದಕ್ಕೆ ಮೂರ್ತಿ ಕಳೆದು ಹೋಗಿದೆ ಅಂತ ಹೇಳಿದ್ರಂತೆ. ಉತ್ಸವ ಮೂರ್ತಿ ಇದ್ದಿದ್ದಿಲ್ಲ, ಅದು ನಾವು ಕೇಳಿದ್ವಿ. ಹಿಂಗೆ ಉತ್ಸವ ಮೂರ್ತಿ ಇಲ್ಲಪ್ಪ ಅಂತ ಹೆಂಗೆ ಅಂತ ಕೇಳಿದ್ವಿ. ಉತ್ಸವ ಮೂರ್ತಿ ಯಾವುದು ನಮ್ಮ ಕಳೆದದ ನಮ್ಮ ಪಾಳ್ಯದೊಳಗೆ ಕೇಳ್ಕೊಂತಾನೆ ಇದೇವೆ ಸರ್. ಇನ್ನೂವರೆಗೆ ಅದೇನು ನಾವು 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಕೇಳ್ಕೊಂತಾನೆ ಇದ್ದೇವೆ. ತೊಗೊಂಡು ಬರ್ತೀನಿ ಕೊಡ್ತೇನೆ ಅಂತ ಹೇಳ್ಕೊಂತ ಬರತ್ತ. ನಾವು ಇನ್ನೂವರೆಗೆ ಏನು ಕೊಡಾಗ್ತಾ ಇರಲಿಲ್ಲ. ನಾವು ಅಷ್ಟೇ ಇಲ್ಲ, ಎಲ್ಲ ಅರ್ಚಕರನ್ನು ಸಮಕ್ಷಮ ಐತ್ರಿ ಮತ್ತು ಊರಾಣ ಮಂದಿ 4 ಮಂದಿ ಹಿರಿಯರನ್ನು ಅದಾರ. ಸದ್ಯ ಕಾಣೆಯಾಗಿರೋ ಉತ್ಸವ ಮೂರ್ತಿ ಬದಲು ಭಕ್ತರು ನೀಡಿರೋ ಬೆಳ್ಳಿ ಉತ್ಸವ ಮೂರ್ತಿಯನ್ನಿಟ್ಟು ಪೂಜೆ ಮಾಡಲಾಗ್ತಿದೆ. ಅಲ್ಲದೆ ಹಳೆ ಮೂರ್ತಿ ಏನಾಯ್ತು ಅನ್ನೋ ಬಗ್ಗೆ ಜಿಲ್ಲಾಧಿಕಾರಿ ಎನ್ ಜಯರಾಮ್ ನಿನ್ನೆ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಚಾರಣೆ ನಡೆಸಿದ್ದಾರೆ. ಲೋಹದ ಮೂರ್ತಿ ಕಂಡುಬರ್ತಾ ಇಲ್ಲ ಅಂತ ಒಂದು ದೂರು ಬಂದಿದೆ. ಆ ದೂರನ್ನ ಪರಿಶೀಲನೆ ಮಾಡಿ ಅದು ವಾಸ್ತವವಾಗಿದ್ದರೆ ಅದಕ್ಕೆ ಯಾರು ಜವಾಬ್ದಾರರು ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ. ಒಂದು ವೇಳೆ ಅದು ಅಲ್ಲಿ ಕಂಡುಬರ್ದ ಹೋದರೆ ಅದು ಎಲ್ಲಿಗೋಯ್ತು, ಯಾರು ಜವಾಬ್ದಾರರು ಪರಿಶೀಲನೆ ಮಾಡಿ ಅದು ಯಾರು ಅದಕ್ಕೆ ಯಾರು ಜವಾಬ್ದಾರೋ ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ. ಅರ್ಚಕರ ಜವಾಬ್ದಾರಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇನ್ನು ಮೂರ್ತಿ ಕಳ್ಳತನವಾಗಿರುವ ಬಗ್ಗೆ ನಾಗೇಂದ್ರ ಆಚಾರ್ಯ ಗಂಗಣ್ಣನವರನ್ನ ಸಂಪರ್ಕಿಸಲು ಪ್ರಯತ್ನಿಸಿದ್ರು. ಅವರು ಮನೆಯಲ್ಲಿ ಇರಲಿಲ್ಲ, ಫೋನ್ಗೂ ಸಿಗಲಿಲ್ಲ. ಒಟ್ಟಾರೆ ಉತ್ಸವ ಮೂರ್ತಿ ಎಲ್ಲೋಯ್ತು ಅನ್ನೋದು ನಿಗೂಢವಾಗಿದೆ. ಪೊಲೀಸ್ ತನಿಖೆಯಿಂದಲೇ ಈ ವಿಚಾರ ಬಯಲಾಗಿದೆ. ಈ ನಿಟ್ಟಿನಲ್ಲಿ ಮುಜರಾಯಿ ಇಲಾಖೆ ಕ್ರಮ ಕೈಗೊಳ್ಳಲಿ ಅನ್ನೋದು ಭಕ್ತರ ಅಭಿಪ್ರಾಯ. ಶ್ರೀಕಾಂತ್, TV9 ಬೆಳಗಾವಿ.